ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ನೋಡಿ, ಇವತ್ತು ನನ್ನದು ಮಕ್ಕಳಿಗೆ ಫೇವ್ರೇಟ್ ಆಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ವಯಸ್ಸಾದವ್ರಿಗೆ ಆಗಲಿ ಒಂದು ಮೆಮೊರಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಇದು ಪ್ಲ್ಯಾಂಟ್ ಬಂದು ಇದನ್ನು ಆ್ಯಕ್ಚುಲಿ ನಮ್ಮಲ್ಲಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದು ಯಾವ ಪ್ಲ್ಯಾಂಟ್ ಅಂತೇಳಿ. ಇದು ಬಂದುಬಿಟ್ಟು ಒಂದೆಳಗ ಸೊಪ್ಪು ಅಂತೇಳಿ, ಓಕೆ, ಬ್ರಾಹ್ಮಿ ಎಲೆ ಅಂತಲೂ ಸಮೇತ ಕರೀತಾರೆ. ಇದೊಂಥರ ಮೆಮೊರಿ ಬೂಸ್ಟರ್ ಇದ್ದಂಗೆ. ಓದೋ ಮಕ್ಕಳಿಗಂತೂ ಇದ್ರದ್ದು ಚಟ್ನಿ ಆಗಲಿ, ಇಲ್ಲ ಡೈಲಿ ಅರ್ಲಿ ಮಾರ್ನಿಂಗ್ ಎದ್ಮೇಲೆ ಅವ್ರಿಗೆ ಒಂದು ಎರಡೆರಡು ಎಲೆನ ನಾವು ಅಗಿತಾ ತಿನ್ನಿಸ್ತಾ ಬಂದರೆ ಅವ್ರಿಗೆ ಮೆಮೊರಿ ಪವರ್ ಕೂಡ ತುಂಬ ಯೂಸ್ ಆಗುತ್ತೆ. ಅವ್ರಿಗೆ ಯಾವುದೇ ರೀತಿ ಈಗ ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ಓದ್ತಾ ಇರ್ತಾರೆ, ಬಟ್ ಎಕ್ಸಾಮಲ್ಲಿ ಬರೆಯೋಷ್ಟಿಗೆಲ್ಲ ಅವ್ರಿಗೆ ನಾನು ಮರ್ತೋಗಿದ್ದ ಮಮ್ಮಿ ಹಾಗೆ ಹೀಗೆ ಅಂತ ಇರ್ತಾರೆ. ಸೊ ನೋಡಿ, ಇದನ್ನು ಬ್ರಾಹ್ಮಿ ಎಲೆನೂ ತಿಳಿಸಿ ಹಾಗೆ ಬಂದು ನೋಡಿ, ಇದು ಇನ್ನೊಂದು ಗಿಡ ತೋರಿಸ್ತಿದ್ದೀನಲ್ಲ, ಇದು ಬಂದುಬಿಟ್ಟು ಜಲಬ್ರಾಹ್ಮಿ ಅಂತೇಳಿ. ಇದು ಕೂಡ ಸೇಮ್ ಇದೇನೆ. ಇದ್ರದ್ದು ಸಮೇತ ನಾವು ಆ ಎಲೆಯಲ್ಲಿ ಅಗಿತೀವಲ್ಲ, ಆಗ ಅದರಲ್ಲಿ ಬರೋ ತಲರಸ ಇದು ತುಂಬ ಮೆಮೊರಿ ಬೂಸ್ಟರ್ ಥರ ಇರುತ್ತೆ. ಇದು ಬ್ರಾಹ್ಮಿ ಎಲೆ ಮತ್ತು ಜಲಬ್ರಾಹ್ಮಿ ಎರಡೂ ಕೂಡ ನನಗೆ ಹಿಂಗೆ ಔಟ್ಸೈಡ್ ಒಂದು ಪಾರ್ಕಿಗೆ ಹೋದಾಗ ಪಾರ್ಕಲ್ಲಿ ಸಿಕ್ಕಿತ್ತು. ಸೊ ನಾನಂತೂ ಔಟ್ಸೈಡ್ ಹೋದರೆ ಯಾವುದೇ ಪ್ಲ್ಯಾಂಟ್ ಏನಾದರೂ ಸಿಕ್ಕಿದ್ರಂತೂ ಮಿಸ್ ಮಾಡೋ ಚಾನ್ಸೇ ಇರೋದಿಲ್ಲ. ಹೆಂಗಾದರೂ ಮಾಡಿ ಅದನ್ನು ಕಲೆಕ್ಟ್ ಮಾಡೇ ಮಾಡ್ತೀನಿ. ಅಟ್ಲೀಸ್ಟ್ ಅಲ್ಲಿ ಯಾರಾದರೂ ಇದ್ದರೆ ಅವ್ರನ್ನ ಕೇಳಿ ಆದರೂ ತೊಗೊಬರ್ತೀನಿ. ಯಾಕಂದರೆ ನಮಗೆ ಎಲ್ಲ ರೀತಿ ಪ್ಲ್ಯಾಂಟ್ಸು ಎಲ್ಲ ಕಡೆಯೂ ಸಿಗೋದಿಲ್ಲ ಅಲ್ವಾ. ಸಿಕ್ಕಿದಾಗ ಯಾರಾದರೂ ಆಗಲಿ ಅವ್ರ ಹತ್ರ ಕೇಳಿ ತೊಗೊಳೋಣ. ಮತ್ತು ಇದು ಪ್ಲ್ಯಾಂಟ್ ನೆಡೋದಕ್ಕೆ ನನಗೆ ಸ್ವಲ್ಪ ಜಾಗನೂ ಬೇಕಿತ್ತು, ಸ್ವಲ್ಪ ಶಾಡೋ ಲೈಟ್ ಬೇಕಾಗಿತ್ತಲ್ಲ. ಸೊ ಅಂಥೇಳಿ ಇದು ಮೊನ್ನೆ ತಾನೇ ಪಾಟಿಂಗ್ ಎಲ್ಲ ರೀಪಾಟಿಂಗ್ ಮಾಡಿದ್ದೆ. ಮಣ್ಣು ಕೂಡ ತುಂಬ ಮೃದುವಾಗಿತ್ತು. ಯಾಕಂದರೆ ಈ ಥರ ಮಣ್ಣು ತುಂಬ ಮೃದುವಾಗಿದ್ದಾಗ ಅದಕ್ಕೆ ಪ್ಲ್ಯಾಂಟ್ ನೆಡೋಕ್ಕೂ ತುಂಬ ಈಸಿ ಆಗುತ್ತೆ. ಸೊ ಅಂಥೇಳಿ ಫಸ್ಟು ನಾನು ಅದಕ್ಕೆ ವಾಟರಿಂಗ್ ಹಾಕ್ತಾಯಿದ್ದೀನಿ. ಯಾಕಂದರೆ ಮಣ್ಣೆಲ್ಲ ತೇವಾಂಶ ಹಿಡ್ದಿಟ್ಕೊಂಡ್ಮೇಲೆ, ಯಾಕಂದರೆ ಈ ಥರ ಆಲ್ರೆಡಿ ಅದು ಬ್ರಾಹ್ಮಿ ಎಲೆದು ಏನಿರುತ್ತಲ್ಲ ಬೇರದು ತುಂಬ ತೆಳುವಾಗಿರುತ್ತೆ. ಸೊ ಅದನ್ನು ಆಲ್ರೆಡಿ ನಾವು ಫಸ್ಟೇ ನೀರು ಹಾಕ್ಕೊಂಡು ಆಮೇಲೆ ಪಾಟಿಂಗ್ ಮಾಡಿಕೊಂಡ್ರೆ ಅದು ತುಂಬ ಈಸಿ ಆಗುತ್ತೆ. ಸೊ ನೋಡಿ, ಅದಕ್ಕೆ ನಾನು ಫಸ್ಟು ಮಣ್ಣನ್ನೆಲ್ಲ ತೇವ ಮಾಡ್ಕೊತಾ ಇದ್ದೀನಿ. ತೇವ ಮಾಡ್ಕೊಂಡ ನಂತರ ಅದರಲ್ಲಿ ಇದೆಯಲ್ಲ ಎಲೆಗಳನ್ನ ನೋಡಿ ಒಂದೊಂದಾಗಿ ತೊಗೊಂಡು ಎಲ್ಲ ಹೂಣ್ತಾ ಇದ್ದೀನಿ. ಸೊ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಕೂಡ. ನೋಡಿ, ಇದೇ ಇಲ್ಲಿ ಒಂದು ಪಾಟಲ್ಲೂ ನೆಟ್ಟಿದ್ದೆ, ಸುತ್ತ ನೆಟ್ಟು ಹಾಗೆ ಇಟ್ಟಿದ್ದೀನಿ. ಮತ್ತು ನೋಡಿ, ನಮ್ಮದು ಮತ್ತೆ ಇನ್ನೂ ಒಂದು ಇದೆಯಲ್ವಾ ಬ್ರಾಹ್ಮಿ ಎಲೆಯದು, ಆ ಪಾಟಿಗೂ ನಾನು ನೀರು ಹಾಕ್ತಾಯಿದ್ದೀನಿ. ಹಾಗೆಯೇ ನೋಡ್ಬೋದು ನೀವೇ. ಹಾಗೆ ಸುತ್ತ ನೆಟ್ಕೊಂಡು ಬಂದಿದ್ದೀನಿ. ಅದ್ರ ಬೇರೆಲ್ಲ ಏನಿತ್ತಲ್ಲ ಅದ್ರ ಬೇರೆ ಸಮೇತ ಹಾಗೆ ಇಟ್ಟಿದ್ದೀನಿ. ಸ್ವಲ್ಪ ಅದು ಇಟ್ಕೊಂಡ್ಮೇಲೆ ಮತ್ತೆ ನಾವು ನೆಲದಲ್ಲಿ ಹಾಕಿದಾಗ ತುಂಬ ಈಸಿಯಾಗಿ ಡೆವಲಪ್ ಆಗುತ್ತೆ. ನಾವು ಒಂದೇ ಸರಿ ನೆಲದಲ್ಲಿ ಹಾಕಿದಾಗ, ಈಗಂತೂ ಬಿಸಿಲೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಜಾಸ್ತಿ ಆಗಿರುತ್ತಲ್ಲ. ಸೊ ತೇವಾಂಶ ಏನಾದರೂ ಸಿಕ್ಕಿಲ್ಲ ಅಂದರೆ ಬೇಗ ಅದು ಸತ್ತು ಹೋಗೋ ಚಾನ್ಸಸ್ ಇರುತ್ತೆ. ಕೆಲವರು ಏನು ಅಂದ್ಕೊಂಡಿದ್ದಾರೆ ನೋಡಿ, ಇದೆಯಲ್ಲ ಇದು ಚೈನೀಸ್ ಕಾಯಿನ್ ಪ್ಲ್ಯಾಂಟ್ ಅಂತೇಳಿ, ಇದನ್ನೇ ಆ್ಯಕ್ಚುಲಿ ಬ್ರಾಹ್ಮಿ ಎಲೆ ಅಂತೇಳಿ ತುಂಬ ಜನ ತಿಳ್ಕೊಂಡಿದ್ದಾರೆ. ಸೊ ನೀವು ಅದನ್ನು ಐಡೆಂಟಿಫೈ ಮಾಡಿ ನೆಡಿ. ಮತ್ತು ಇನ್ನೂ ಒಂದು ಜಲಬ್ರಾಹ್ಮಿ ಇತ್ತಲ್ವ, ಸೊ ಅದನ್ನು ಕೂಡ ನೆಡಬೇಕಿತ್ತು. ಮತ್ತು ಅದನ್ನೊಂದು ಚಿಕ್ಕ ಪಾಟಿಗೆ ಹಾಕ್ತಾಯಿದ್ದೀನಿ. ಫಸ್ಟು ಅದು ಬೇರೆಲ್ಲ ಹಿಡ್ಕೊಳ್ಳಿ, ನಂತರ ಮತ್ತೆ ನಾವು ರೀಪಾಟಿಂಗ್ ಮಾಡ್ಕೋಬೋದು. ನೋಡ್ಬೋದು ನೀವು, ಅದರಲ್ಲಿ ಬೇರು ಇದು ಜಲಬ್ರಾಹ್ಮಿ ಅಂತ ಹೇಳಿದ್ನಲ್ಲ, ಅದರದ್ದು ಬೇರು ಸಮೇತ ಹಾಗೆ ಇಟ್ಟು ನೆಡ್ತಾಯಿದ್ದೀನಿ. ಸೊ ಅದು ಗ್ರೋತ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ನಾನು ಮಣ್ಣೆಲ್ಲ ಹಾಕಿ ಅದನ್ನು ಮೊದಲೇ ನೀರು ಹಾಕಿ ಮಣ್ಣೆಲ್ಲ ತೇವಾಂಶ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದರಿಂದ ಯಾವುದೇ ರೀತಿ ಅದಕ್ಕೆ ಮತ್ತೆ ನೆಸೆಸಿಟಿ ಬೇಕಾಗೋದಿಲ್ಲ ನಾವು ವಾಟರ್ ಹಾಕೋದು. ನಾನು ಬೇರೆ ಎಲ್ಲೆಲ್ಲಿ ಇದೆಯಲ್ಲ, ಸೊ ಅಲ್ಲೆಲ್ಲ ಹಾಗಾಗಿ ಅದನ್ನು ಮಣ್ಣಲ್ಲಿ ಹಾಕಿ ಹೀಗೆ ಮುಚ್ಚಿಡ್ತಾ ಇದ್ದೀನಿ. ನೋಡ್ಬೋದು ನೀವು, ಇದು ತುಂಬ ಸಣ್ಣ ಎಲೆ ಇರುತ್ತೆ. ನಿಮಗೆ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಂತ ಹೇಳಿದರೆ ನೀವು ಜಲಬ್ರಾಹ್ಮಿ ಅಂತ ಹೇಳಿ ಹಾಕಿದ್ರೆ ಯೂಟ್ಯೂಬಲ್ಲಿ ಇದ್ರ ಬಗ್ಗೆ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಇದನ್ನು ಡೈಲಿ ಎರಡೆರಡು ಎಲೆ 3 ಎಲೆ ಈ ಥರ ಅಗಿತಾ ಇರೋದ್ರಿಂದ ವಯಸ್ಸಾದವ್ರಿಗೆ ತುಂಬ ಮೆಮೊರಿ ಪವರ್ ಕಡಿಮೆ ಆಗ್ತಾ ಇರುತ್ತಲ್ಲ. ಸೊ ಅಂಥವ್ರಿಗಾಗಲಿ ಮಕ್ಕಳಿಗೆ ಆಗಲಿ ಯಾವುದೇ ವಯಸ್ಸಿನವ್ರಿಗಾಗಲಿ ತುಂಬ ಯೂಸ್ ಆಗುತ್ತೆ. ಆದಷ್ಟು ನಮ್ಮ ಸುತ್ತಮುತ್ತ ಮೆಡಿಷನ್ ಪ್ಲ್ಯಾಂಟ್ಸ್ನ ನಾವು ಬೆಳೆಸ್ತಾ ಇದ್ದರೆ ಅದರಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ. ಯಾವುದೇ ರೀತಿ ಮೆಡಿಷನ್ ಇಲ್ಲದೆ ನಮ್ಮ ಮಕ್ಕಳಿಗೆ ನಾವೇ ಎನರ್ಜಿ ಬೂಸ್ಟರ್ ಆಗಿ ಇರ್ಬೋದು. ಸೊ ನೋಡಿ, ನಿಮಗೂ ಈ ಪ್ಲ್ಯಾಂಟ್ ಸಿಕ್ಕಿದ್ರೆ ಮಿಸ್ ಮಾಡದೆ ನೆಟ್ಕೊಳ್ಳಿ. ಥ್ಯಾಂಕ್ ಯು.